ಮಾದಕ ವಸ್ತುಗಳ ವಿರುದ್ಧ ಉಡುಪಿ ಜಿಲ್ಲಾ ಪೊಲೀಸರ ಜಾಗೃತಿ ಅಭಿಯಾನಕ್ಕೆ ವಿದ್ಯಾರ್ಥಿಗಳಿಂದ ಉತ್ತಮ ಸ್ಪಂದನೆ. ಬೈಂದೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಡ್ರಗ್ಸ್ ಬೇಡ ಬ್ರೋ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿಗಳಿಗೆ ಡ್ರಗ್ಸ್ನ ದುಷ್ಪರಿಣಾಮಗಳು, ಕಾನೂನು ಹಾಗೂ ಆರೋಗ್ಯದ ಮೇಲಿನ ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಸಮಾಜವನ್ನ ಮಾದಕ ವಸ್ತುಗಳಿಂದ ಮುಕ್ತಗೊಳಿಸುವ ಸಂಕಲ್ಪದೊಂದಿಗೆ ಉಡುಪಿ ಜಿಲ್ಲಾ ಪೊಲೀಸ್ ಈ ವಿನೂತನ ಅಭಿಯಾನವನ್ನ ಆಯೋಜಿಸಿತ್ತು. ಕಾರ್ಯಕ್ರಮವನ್ನು ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು ಉದ್ಘಾಟಿಸಿದರು. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಮಾದಕ ವಸ್ತುಗಳಿಂದ ದೂರವಿದ್ದು ಉತ್ತಮ ಶಿಕ್ಷಣ ಹಾಗೂ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು. ಇವತ್ತಿನ ಕಾರ್ಯಕ್ರಮ ಈಗಾಗಲೇ ಎಲ್ಲರೂ PU ಕಾಲೇಜಿನವರು ಕೆಲವು ಹೈಸ್ಕೂಲ್ನವರು ಇರೋದ್ರಿಂದ ನಿಮಗೆ ಅಂದಾಜಾಗಿ ಬಿಟ್ಟಿರ್ತಾರೆ. ಮತ್ತೆ ಈಗ ಪೊಲೀಸರು ಏನು ಹೇಳ್ಬೋದು, ಡಾಕ್ಟರ್ ಏನು ಹೇಳ್ಬೋದು, ಪ್ರಿನ್ಸಿಪಾಲ್ ಏನು ಹೇಳ್ಬೋದು, ಮತ್ತು ಆಲ್ರೆಡಿ ಆ ಮಾಹಿತಿಗಳು ಇದ್ದಿರ್ಬೋದು. ಈಗ ಸೊ ಹಾಗಾಗಿ ನಾನೇನು ಹೇಳ್ತೇನೆ, ಪೊಲೀಸರು ಇವತ್ತಿನ ಕಾರ್ಯಕ್ರಮದ ಡ್ರಗ್ಸ್ ಅವೇರ್ನೆಸ್ ಪ್ರೋಗ್ರಾಮಿನ ಲೀಗಲ್ ಡ್ರಗ್ಸ್ ಅಂತಲ್ಲಿ ಹೇಳಿ ಸಿಕ್ಕಿ ಬಿದ್ದರೆ ಕಾನೂನಲ್ಲಿ ಎಂತೆಂಥ ಕೇಸ್ ಇದೆ, ಏನಾಗ್ತದೆ, ಆಮೇಲೆ ನಿಮ್ಮನ್ನು ಎಲ್ಲಿಗೆಲ್ಲ ತಗೊಂಡು ಹೋಗ್ತಾರೆ, ಅದರಲ್ಲಿ ಸಿಕ್ಕಿ ಬಿದ್ದು ಇದೆಲ್ಲ ಅವ್ರು ಹೇಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಡಾಕ್ಟ್ರು ಸೈಂಟಿಫಿಕಲ್ಲಿ ನಿಮ್ಮ ಬಾಡಿಯಲ್ಲಿ ಫಸ್ಟ್ ಏನೇನು ಆಗ್ತಾ ಬರ್ತದೆ, ಆಮೇಲೆ ಹೆಲ್ತಿಗೆ ಹೇಗೆ ಎಫೆಕ್ಟ್ ಆಗ್ತದೆ, ಬ್ರೈನಿಗೆ ಹೇಗೆ ಎಫೆಕ್ಟ್ ಆಗ್ತದೆ, ಸೈಕಾಲಜಿಕಲಿ ಹೇಗೆ ಎಫೆಕ್ಟ್ ಆಗ್ತದೆ ಅವ್ರು ಹೇಳ್ಬೋದು. ಪ್ರಿನ್ಸಿಪಾಲ್ರು ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಏನು ಥಿಂಕ್ ಮಾಡ್ಬೋದು, ಫ್ಯಾಮಿಲಿ ಏನು ಥಿಂಕ್ ಮಾಡ್ಬೋದು, ನೀತಿ ಏನು ಥಿಂಕ್ ಮಾಡ್ಬೋದು, ಇದೆಲ್ಲ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಕುಂದಾಪುರ ಡಿವೈಎಸ್ಪಿ HD ಕುಲಕರ್ಣಿ, ಬೈಂದೂರು ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್, ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟರಮಣ, PSIಗಳಾದ ಸುನಿಲ್ ಕುಮಾರ್, ಮಹೇಶ್ ಪೂಜಾರ್, ವಿನಯ್ ಕುಮಾರ್, ಪವನ್ ನಾಯ್ಕ್, ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಸೇವನೆಯ ದುಷ್ಪರಿಣಾಮಗಳು, ಕಾನೂನು ಕ್ರಮಗಳು ಹಾಗೂ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳ ಕುರಿತು ಮಾಹಿತಿ ನೀಡಿ ಜಾಗೃತಿ ಮೂಡಿಸಲಾಯಿತು. ಕೆಲಸವನ್ನು 20 ಜನ ಮಾಡಬೇಕು. ನಿಮ್ಗೆ ಎಷ್ಟೊತ್ತಿಗೆ ಹೋದ್ರು ಸ್ಟೇಷನ್ಗೆ ಹೋದಾಗ ಸಿಟ್ಟು ಮಾಡ್ತಾರೆ. ಸಿಟ್ಟಲ್ಲ, ಊಟ ತಿಂಡಿ ಆಗಿರೋದಿಲ್ಲ, ಚಾ ಕುಡ್ದಿರೋದಿಲ್ಲ, ಮನೆಗೆ ಹೋಗಿರೋದಿಲ್ಲ, ಬುಸು 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 ಅಂತ ಹೇಳ್ತಾ ಇರ್ತಾರೆ. ನಾವಾದರೂ ಅದೇ ರೀತಿ. ಸೊ ಒಳ್ಳೆ ಕೆಲಸ ಮಾಡ್ತಾ ಇರುವಂಥ ನಮ್ಮ ಜಿಲ್ಲೆಯ ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ, ಇದರ ನಡುವೆಯೂ ಸಹಿತ ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ವ್ಯಸನಮುಕ್ತ ಸಮಾಜವನ್ನು ನಿರ್ಮಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಈ ಮಾದಕ ದ್ರವ್ಯಗಳ ಬಗ್ಗೆ ಸಾಕಷ್ಟು ಯುವಜನತೆ, ಟೀನೇಜರ್ಸ್ ಅಂಡ್ ಯೂತ್ಸ್ ಇವರು ಹೆಚ್ಚಾಗಿ ಅದನ್ನು ಅಡಿಕ್ಷನ್ಗೆ ದಾಸರಾಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಕೂಡ ಜಾಗೃತಿಯನ್ನು ಮೂಡಿಸಿ ಅವರಿಗೆ ಅವರು ವ್ಯಸನದಿಂದ ಹೊರಗೆ ಬರೋದಕ್ಕೆ ಮತ್ತು ದೂರ ಇರಲಿಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಶಾಲಾ ಕಾಲೇಜುಗಳನ್ನು ಕೇಂದ್ರೀಕರಿಸಿ ನಾವು ಕಾರ್ಯಕ್ರಮವನ್ನು ಈ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸಬೇಕಾದ್ರೆ ವಿದ್ಯಾರ್ಥಿಗಳು, ಶಾಲಾ ಕಾಲೇಜು ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ಸಮಾಜದ ಎಲ್ಲ ವರ್ಗದವರು ಕೂಡ ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಬೇಕಾಗಿದೆ. ಇದೀಗ ಲೇಖನವನ್ನು ಸನ್ಮಾನ್ಯ DSP ಕುಲಕರ್ಣಿ ಸರ್ ಅವರು, ಸನ್ಮಾನ್ಯ ಶ್ರೀ ಸ್ವಾಮಿನಾಥ ವೃತ್ತ ವೀಕ್ಷಕರು, ಬೈಂದೂರು ವೃತ್ತ.
ದಯವಿಟ್ಟು ಮಕ್ಕಳೆಲ್ಲ ಒಂದು ಮೆಥಾನಿಗೆ ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪ್ರತಿಜ್ಞಾವಿಧಿಗಳು ಮಾದಕ ವಸ್ತು ವಿರೋಧಿ ಪ್ರತಿಜ್ಞಾವಿಧಿ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ನಮ್ಮ ರಾಜ್ಯವನ್ನು ಮಾದಕ ಮುಕ್ತವನ್ನಾಗಿ ಮಾಡುವ ಮತ್ತು ಯುವಜನತೆಯನ್ನು ಮಾದಕ ವಸ್ತುಗಳ ಜಾಲದಿಂದ ರಕ್ಷಿಸುವ ಪವಿತ್ರ ಕಾರ್ಯದಲ್ಲಿ ನಾವೆಲ್ಲರೂ ಇಂದು ಈ ಕೆಳಗಿನ ಪ್ರತಿಜ್ಞೆಯನ್ನ ಸ್ವೀಕರಿಸುತ್ತೇವೆ. ನಾನು ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ಸೇವಿಸುವುದಿಲ್ಲ ಮತ್ತು ಬಳಸುವುದಿಲ್ಲ ಎಂದು ದೃಢವಾಗಿ ನಿರಾಕರಿಸುತ್ತೇನೆ. ಮಾದಕ ವಸ್ತುಗಳ ಸೇವನೆ, ಸಾಗಾಟ ಮತ್ತು ಮಾರಾಟದ ಬಗ್ಗೆ ತಿಳಿದ ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡುತ್ತೇನೆ. ಮಾದಕ ವ್ಯಸನದ ದುಷ್ಪರಿಣಾಮಗಳ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸಿ ಮಾದಕ ವಸ್ತುಗಳ ವಿರುದ್ಧದ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ನೀಡುತ್ತೇನೆ. ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಹಾಗೂ ಸುರಕ್ಷಿತ ಸಮಾಜವನ್ನು ನಿರ್ಮಿಸಲು ನನ್ನನ್ನು ನಾನು ಸಬಲೀಕರಿಸಿಕೊಳ್ಳುತ್ತೇನೆ. ಜೈ ಹಿಂದ್. ಹ್ಯಾಂಡ್ ಡೌನ್ ಮಾಡಿ. ನಮ್ಮ ಆಸನಕ್ಕೆ ಸೇರಿದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯ SP ಅವರ ವಿಶೇಷ ಮುತುವರ್ಜಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಾಗೆ ಈ ರೀತಿಯ ಒಂದು ಯುವಕರಿಗೆ ಒಂದು ಸಂದೇಶವನ್ನು ನೀಡುವಂತಹ ಉತ್ತಮ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಬೈದೂರು ವ್ಯಾಪ್ತಿಯಲ್ಲಿ ಮುಖಾಮುಖಿಯ ದೇವರ ಪರವಾಗಿ ನಾವೆಲ್ಲ ಕೇಳ್ಕೊಳ್ತೇವೆ. ಅವರಿಗೆ ಮುಂದೆ ಒಳ್ಳೆ ರೀತಿ ಆಗಲಿಕ್ಕೆ ನಾವು ನಮ್ಮ ಮಕ್ಕಳ ಮುಂದಿನ ಚಿಂತನೆ ಬಗ್ಗೆ ಅವರು ಮಾಹಿತಿಯನ್ನು ಇವಾಗ ಹಂಚಿಕೊಳ್ಳಿದ್ದಾರೆ. ನಾವು ಆರೋಗ್ಯ ಇಲಾಖೆಯಿಂದ ಮಕ್ಕಳಿಗೆ ಏನೇನು ಆರೋಗ್ಯದ ತೊಂದರೆಗಳಾಗ್ತದೆ ಅನ್ನೋದು ನಾನು ಸ್ವಲ್ಪ ಹೇಳಿರುತ್ತೇನೆ. ಮಾದಕ ವಸ್ತುಗಳ ಸೇವನೆಯಿಂದ ಈಗಾಗಲೇ ಮಾನ್ಯ ಶಾಸಕರು ಅದರ ಬಗ್ಗೆ ಎಲ್ಲಿಂದ ಬರ್ತದೆ ಹೇಗೆ ಎಲ್ಲ ಹೇಳಿದ್ದಾರೆ. ಸೊ ಇದರಲ್ಲಿ 4 ರೀತಿಯ ಹಂತಗಳಿರ್ತದೆ. ಒಂದನೇ ಹಂತ ಅದರಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಪಿಯರ್ ಪ್ರೆಷರ್ ಅಂತ ಇರ್ತದೆ. ಪಿಯರ್ ಪ್ರೆಷರ್ ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳೇ ನಮಗೆ ಮಾದಕ ವಸ್ತುವಿನ ಇನ್ಫ್ಲುಯೆನ್ಸರ್ ಆಗಿರ್ತಾರೆ ಅಥವಾ ನಾವು ಬೇರೆಯವ್ರನ್ನ ನೋಡಿ ನಾವು ಕಲಿಯುತ್ತೇವೆ. ಅಂದರೆ ಈಗ ನಮ್ಮ ಸಂಘಟನೆ ಮಾದಕ ವ್ಯಸನಿಯಾಗಿದ್ದು ಏನಪ್ಪ ತಗೊಳ್ಳೋ ಏನಾಗಲ್ಲ ನಾನು ತಗೊಳ್ತಿದ್ದೀನಿ ಅಂತ ಹೇಳುವಂಥದ್ದು ಮೊದಲನೇ ಹಂತದಲ್ಲಿ ಇರ್ತದೆ. ಸೊ ಸ್ಟಾರ್ಟ್ ಮಾಡುವಾಗ ನಮಗೆ ಖುಷಿ ಅನಿಸುತ್ತೆ, ಒಳ್ಳೆ ಕಿಕ್ ಬರುತ್ತೆ ಆ ಥರ ಅಂತೆಲ್ಲ ಹೇಳ್ತಾರೆ ನಾವು ಕೇಳಿದ್ವಿ. ಆದರೆ ಈಗ ಹೊಸದಾಗಿ ಅನುಭವಿಸುವಾಗ ಏನೋ ಒಂಥರ ಆಗುತ್ತೆ, ಏನೋ ಖುಷಿ ಕೊಡುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಭಾವನೆ ಇರುತ್ತೆ. ಆ ಭಾವನೆ ನಾವು ಮೊದಲನೇ ಹಂತದಲ್ಲಿ ಉಪಯೋಗಿಸಿ ಸ್ಟಾರ್ಟ್ ಮಾಡ್ತೀವಿ. ಉಪಯೋಗಿಸಿ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ಥ್ರೆಶೋಲ್ಡ್ ಅಂತ ಇರುತ್ತೆ. ಮೊದಲನೇದಾಗಿ ಒಂದು ಸ್ವಲ್ಪ ತಗೊಂಡ್ರೆ ಸ್ವಲ್ಪ ಬೇಗ ಕಿಕ್ ಬರುತ್ತೆ. ಹಾಗೆ ತಗೊಳ್ತಾ ಒಂದು ಲೆವೆಲ್ ಹಂತಕ್ಕೆ ಬಂದಮೇಲೆ ಅವಾಗ ಆ ಮೊದಲನೇ ದಿನ ತಗೊಂಡ ಪ್ರಮಾಣಕ್ಕಿಂತ ಜಾಸ್ತಿ ತಗೊಳ್ಬೇಕಂತ ಅನಿಸುತ್ತೆ. ಆ ರೀತಿ ತಗೊಳ್ಳೋದ್ರಿಂದ ಮಾತ್ರ ಅವರಿಗೆ ಜಾಸ್ತಿ ತಗೊಳ್ಳೋದ್ರಿಂದ ಅವರಿಗೆ ಕಿಕ್ ಬರುತ್ತೆ. ಇದಕ್ಕೆ ಟಾಲರೆನ್ಸ್ ಅಂತ ಹೇಳ್ತೀವಿ. ಇದು ಎರಡನೇ ಹಂತದಲ್ಲಿ ಒಂದು ಹಂತ ಕ್ರಾಸ್ ಆಗಿ ಇನ್ನೊಂದು ಹಂತಕ್ಕೆ ಹೋಗುವಾಗ ಮಕ್ಕಳು ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಳಿ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಎರಡನೇ ಹಂತಕ್ಕೆ ಬಂದಾಗ ಅವರಿಗೆ ನೀವು ಸರ್ ಹೇಳಿದಾಗೆ ಮೊದಲನೇ ಹಂತದಲ್ಲಿ ಅವರು ಕೂಡಲೆಲ್ಲ ಫ್ರೀ ಕೊಡ್ತಿರ್ತಾರೆ. ಆವಾಗ ತಗೊಳ್ಳುವಾಗ ಅವರಿಗೆ ಅಭ್ಯಾಸ ಆದಮೇಲೆ ಸ್ವಲ್ಪ ಹಣ ತಗೊಳ್ಳಿ ಸ್ಟಾರ್ಟ್ ಮಾಡ್ತಾರೆ. ಒಂದು 10 ರೂಪಾಯಿ
ರೂಪಾಯಿ ಒಂದು ಅಂದಾಜಿನ ಅಮೌಂಟ್ ಹೇಳಿದ್ದು. ಸೊ ಅದು ತಗೊಂಡು ಸ್ಟಾರ್ಟ್ ಮಾಡಿದಾಗ ಅವ್ರು 2ನೇ ಹಂತದಲ್ಲಿ ಇರ್ತಾರೆ. 3ನೇ ಹಂತಕ್ಕೆ ಬಂದಾಗ ಅವರು ತಗೊಳ್ಳೇಬೇಕು, ಇಲ್ಲಾಂದ್ರೆ ಅವ್ರಿಗೆ ಆಗೋದಿಲ್ಲ. ಆ ರೀತಿ ಹಂತಕ್ಕೆ ಬರ್ತದೆ. ಇದು ಕೇವಲ ನಿನ್ನನ್ನು ಮಾತ್ರವಲ್ಲ, ನಿನ್ನನ್ನು ನಂಬಿದ ಹೆತ್ತವರ ಕನಸುಗಳನ್ನು, ನಿನ್ನ ಸುಂದರ ಭವಿಷ್ಯವನ್ನು ಜೀವಂತವಾಗಿಸುತ್ತಿದೆ. ಜೀವನದಲ್ಲಿ ಗೆಲ್ಲಲು ನೂರಾರು ದಾರಿಗಳಿವೆ ಗೆಳೆಯ. ಮತ್ತ್ಯಾಕೆ ಸಾವಿನ ಹಾದಿ ಹಿಡಿತೀಯ? ಮುಂದೆ ಅದಕ್ಕೆ ಫುಲ್ ಸ್ಟಾಪ್ ಇಡು. ಬೇಡ ಬ್ರೋ, ಮಾದಕ ವಸ್ತುಗಳಿಂದ ದೂರವಿರಿ. ಯುವಶಕ್ತಿಯೇ ನಮ್ಮ ದೇಶದ ಆಸ್ತಿ. ಮಾದಕ ಮುಕ್ತ ಉಡುಪಿ ನಮ್ಮೆಲ್ಲರ ಜವಾಬ್ದಾರಿ. Say no to drugs, bro. Choose life. ಜಿಲ್ಲಾ ಪೊಲೀಸ್ ಹಾಗೂ ಬೈಲೂರು, ನಮ್ಮ ಬೈಲೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಬೈಲೂರು ಪೊಲೀಸ್ನವರು ಅತ್ಯುತ್ತಮ ಕಾರ್ಯಕ್ರಮವನ್ನು ಸಂಘಟಿಸಿ ಯೋಗ್ಯ ಸಮಯದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಬಾಯಿಯಿಂದ, ಮೂಗಿಂದ ಅಥವಾ ಸಿರಿಂಜ್ ಮುಖಾಂತರ ನಮ್ಮ ದೇಹಕ್ಕೆ ನಾವು ಸಪ್ಲೈ ಮಾಡಿಕೊಂಡು ಆ ವಸ್ತು ನಮ್ಮ ರಕ್ತದಲ್ಲಿ ಸೇರಿಕೊಂಡು ನಮ್ಮ ವರ್ತನೆಯನ್ನು ಚೇಂಜ್ ಮಾಡ್ತದೆ. ಅದನ್ನು ನಾವು ಡ್ರಗ್ಸ್ ಅಂತ ಹೇಳ್ತೀವಿ. ಮತ್ತೊಮ್ಮೆ ಡ್ರಗ್ಸ್ ಅಂದ್ರೆ ಏನು? ಯಾವ ವಸ್ತುವನ್ನು ನಾವು ಮೂಗಿನಿಂದ, ಬಾಯಿಯಿಂದ ಅಥವಾ ಸಿರಿಂಜಿನಿಂದ ನಮ್ಮ ದೇಹಕ್ಕೆ ವರ್ಗಾವಣೆ ಮಾಡಿಕೊಂಡು ನಮ್ಮ ರಕ್ತದಲ್ಲಿ ಮಿಶ್ರಿತವಾಗಿ ನಮ್ಮ ವರ್ತನೆಯನ್ನು ಚೇಂಜ್ ಮಾಡುವಂತಹ ಒಂದು ಯಾವುದೇ ವಸ್ತು ಇರಲಿ, ಅದಕ್ಕೆ ನಾವು ಡ್ರಗ್ಸ್ ಅಂತ ಹೇಳ್ತೇವೆ. ಇವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ, ಇಲ್ಲಿ ಯಾರು ಡ್ರಗ್ಗಿಸ್ಟ್ ಇಲ್ಲ ಅವರು ಕೈ ಎತ್ತಿ. ಯಾರೆಲ್ಲ ಡ್ರಗ್ಗಿಸ್ಟ್ ಇಲ್ಲ ಅವರು ಕೈ ಎತ್ತಿ. ತುಂಬಾ ಖುಷಿ ಆಯ್ತು, ಕೈ ಕೆಳಗಡೆ ಹಾಕಿ. ನಾನಿಲ್ಲಿ ಇನ್ನೂ ಕೂಡ ಮೆನ್ಷನ್ ಮಾಡಲಿಲ್ಲ ವೆದರ್ ಇಟ್ ಇಸ್ ಅ ಲೀಗಲ್ ಡ್ರಗ್ ಆರ್ ಇಲ್ಲೀಗಲ್ ಡ್ರಗ್. ಸೊ ಅಲ್ಟಿಮೇಟ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಒಂದು ಲೆವೆಲ್ ಅಲ್ಲಿ ನಾವೆಲ್ಲರೂ ಡ್ರಗ್ ಅನ್ನು ಕನ್ಸ್ಯೂಮ್ ಮಾಡ್ತೀವಿ. ಮೇ ಬಿ ಅದು ಲೀಗಲ್ ಡ್ರಗ್. ಈಗ ಡ್ರಗ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ಲೀಗಲ್ ಡ್ರಗ್, ಒಂದು ಇಲ್ಲೀಗಲ್ ಡ್ರಗ್. ಲೀಗಲ್ ಯಾವುದು? ಯಾವುದು ಸರ್ಕಾರದಿಂದ ಪರ್ಮಿಟ್ ತಗೊಂಡಿದೆ ಅದೆಲ್ಲವೂ ಲೀಗಲ್. ಯಾವುದು ಇಲ್ಲೀಗಲ್, ಯಾವುದು ಸರ್ಕಾರ ಅದನ್ನು ಇಲ್ಲೀಗಲ್ ಅಂತ ಘೋಷಣೆ ಮಾಡಿದೆ ಅಥವಾ NDPS ಆಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ 1985 ನ ಅಂಡರ್ ಅಲ್ಲಿ ಲೀಸ್ಟ್ ಔಟ್ ಆಗಿದೆ, ಅದೆಲ್ಲವೂ ಇಲ್ಲಿಗಲ್. ಲೀಗಲ್ ಡ್ರಗ್ ಅಂತ ಹೇಳಿದ್ರೆ ತುಂಬಾ ಈಸಿ. ಮೇ ಬಿ ಅವಾಗ ನಾವು ಕೈ ಎತ್ತಿದ್ವಿ, ನಾವು ಡ್ರಗ್ಗಿಸ್ಟ್ ಅಲ್ಲ, ನಾವು ಕನ್ಸ್ಯೂಮ್ ಮಾಡೋದಿಲ್ಲ. ನಾವು ದಿನನಿತ್ಯದಲ್ಲಿ ಕಾಫಿನ ಕುಡಿತೀವಿ, ಅದರಲ್ಲಿ ಕೆಫೈನ್ ಇದೆ, ಲೀಗಲ್ ಡ್ರಗ್. ಚಹಾ ಕುಡಿತೀವಿ, ನಿಕೋಟಿನ್ ಇದೆ, ಲೀಗಲ್ ಡ್ರಗ್. ಟ್ಯಾಬ್ಲೆಟ್ ಕೊಡ್ತಾರೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು, ಅದರಲ್ಲಿ ಅದೆಷ್ಟೋ ಡಿಫ್ರೆಂಟ್ ಕೆಮಿಕಲ್ಸ್ ಇರುತ್ತೆ, ಲೀಗಲ್ ಡ್ರಗ್. ಇವೆಲ್ಲವೂ ಲೀಗಲ್ ಡ್ರಗ್ ಗೆ ಬಂದ್ರೆ, ಇಲ್ಲೀಗಲ್ ಡ್ರಗ್ ಅಲ್ಲಿ ಅಗೇನ್ ಇಲ್ಲೀಗಲ್ ಡ್ರಗ್ ಅನ್ನು 3 ಸತಿ ಡಿವೈಡ್ ಮಾಡಿದ್ದಾರೆ. ಯಾವುದೆಲ್ಲ? ನ್ಯಾಚುರಲ್ ಡ್ರಗ್, ಸೆಮಿ ಸಿಂಥೆಟಿಕ್ ಡ್ರಗ್ ಅಂಡ್ ಸಿಂಥೆಟಿಕ್ ಡ್ರಗ್. ನ್ಯಾಚುರಲ್ ಡ್ರಗ್ ಅಂದ್ರೆ ಯಾವುದು? ತುಂಬಾ ಸಿಂಪಲ್. ಹೇಗೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಹಾಗೆಯೇ ಕೆಲವೊಂದು ಪ್ರಾಣಿ ಅಥವಾ ಮರದಿಂದ ಬಂದಂತಹ ವಸ್ತುಗಳನ್ನು ನಾವು ಅಮ್ಮನಿಗೋಸ್ಕರ ಸೇವನೆ ಮಾಡುವಂಥದ್ದು. ಸೆಮಿ ಸಿಂಥೆಟಿಕ್, ಈ ನ್ಯಾಚುರಲ್ ಡ್ರಗ್ ನ್ಯಾಚುರಲ್ ಐಟಮ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ 1 ಅಥವಾ 2 ಕೆಮಿಕಲ್ ಅನ್ನು ಮಿಕ್ಸ್ ಮಾಡಿ ರೆಡಿ ಮಾಡುವಂತಹ ಡ್ರಗ್ ಅನ್ನು ಸೆಮಿ ಸಿಂಥೆಟಿಕ್ ಡ್ರಗ್ ಅಂತ ಹೇಳ್ತೇವೆ. ಥರ್ಡ್ ಒನ್ ಸಿಂಥೆಟಿಕ್ ಡ್ರಗ್.